ಹಿತನುಡಿಯ ತವರಾದ ಕೃತಿಯೊಂದು ಬಳಿ ಇರಲಿ, ಹಿತನುಡಿಯ ತವರಾದ ಕೃತಿಯೊಂದು ಬಳಿ ಇರಲಿ. ತಿರುಕುರಳಿನಲ್ಲಿ ಇದೆ ಮುತ್ತು ಮಾಣಿಕ್ಯ, ಹಳಬನಾದರೆ ಏನು ಸರ್ವಜ್ಞ ನಮ್ಮವನೇ, ಹಳಬನಾದರೆ ಏನು ಸರ್ವಜ್ಞ ನಮ್ಮವನೇ. ಮಂಕುತಿಮ್ಮನ ನೆನೆಯೋ ಮುದ್ದು ರಾಮ, ಮಂಕುತಿಮ್ಮನ ನೆನೆಯೋ ಮುದ್ದು ರಾಮ. ಹಿತನುಡಿಯ ತವರಾದ ಕೃತಿಯೊಂದು ಬಳಿ ಇರಲಿ ಮುದ್ದು ರಾಮ. ನೋಡಿ, ನಮ್ಮ ಬದುಕು ಸಹಿತವಾಗಿ ನಿತ್ಯ ಸಾಪೇಕ್ಷ ಸಿದ್ಧಾಂತದೊಂದಿಗೆ ಸಾಗಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಅಹಿತ ಇರಬಾರದು, ಹಿತ ಇರಬೇಕು. ಅಂಥ ಹಿತವನ್ನು ತಂದುಕೊಡ್ತಕ್ಕಂತಹ ಧ್ಯೇಯ ವಾಕ್ಯಗಳು, ಅನುಭವ ವಾಕ್ಯಗಳು, ಧೀಶಕ್ತಿಯ ವಾಕ್ಯಗಳು, ಧೈರ್ಯದ ಆಸಕ್ತಿ ತುಂಬತಕ್ಕಂತಹ ಜೀವಂತಿಕೆಯ ಮಾತುಗಳು, ಅದೆಲ್ಲ ಎಲ್ಲಪ್ಪ ಸಿಗತ್ತೆ ಅಂತ ಹೇಳಿದರೆ ಕೇವಲ ಶ್ರುತಿಯಲ್ಲೇ ನೆನಪು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದು ಅನೇಕ ಮಹನೀಯರ ಶ್ರುತಿಯಿಂದ ಕೃತಿಗೆ ಬಂದಾಗ ಆ ಆಕೃತಿ ನಮ್ಮನ್ನು ಈ ಬದುಕಿನಲ್ಲಿ ಸ್ವೀಕೃತಿಯಾಗಿಸಿ ಸಂಸ್ಕೃತಿಯ ಕಡೆಗೆ ಮುಖ ಮಾಡುತ್ತಾ ನಮ್ಮನ್ನು ಸಂಸ್ಕಾರವಂತನನ್ನಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಹಾಗೆ ಮಾಡುತ್ತೆ. ಜೊತೆಗೆ ನಮ್ಮ ಬದುಕು ನಮಗೆ ಸಾರ್ಥಕವಾಗುತ್ತೆ. ಅನುದ್ವೇಗಕರವಾಗಿರ್ತಕ್ಕಂಥ ಸಾಹಿತ್ಯದಿಂದ ಉದ್ವೇಗ ಕಡಿಮೆಯಾಗುತ್ತೆ. ಆ ದೃಷ್ಟಿಯಿಂದ ಎಂತೆಂಥ ಕೃತಿಗಳಿದೆ. ಮುದ್ದುರಾಮನ ಕೃತಿ ಇದೆ, ಮಂಕುತಿಮ್ಮನ ಕಗ್ಗ ಇದೆ, ತಿರಕ್ಕುರಳಿದೆ, ಸರ್ವಜ್ಞನ ಪದ ಇದೆ, ಪುರಂದರದಾಸರ ಕೀರ್ತನೆ ಇದೆ, ಕನಕದಾಸನ ಮಾತುಗಳಿವೆ, ಹಾಡುಗಳಿವೆ. ಇವೆಲ್ಲವನ್ನ ನಾವು ಮೆಲುಕು ಹಾಕುತ್ತಾ ಇದ್ದರೆ ಆಗ ನಮ್ಮ ಹೃದಯದ ಆ ನಾಡಿ ಮಿಡಿತ ಅದ್ಯಾವತ್ತೂ ಕೂಡ ಆನಂದಮಯವಾಗಿರುತ್ತೆ. ಇಂತಹ ಒಂದು ಕೃತಿ ನಮ್ಮ ಪಕ್ಕದಲ್ಲಿ ಇರಲೇಬೇಕು. ನಮ್ಮ ಗತಿಗೆ ಅದೇ ಸಂಗಾತಿ. ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳೆದ ಮಣಿ, ಮರಿಬೇಡಿ.